ನಮಸ್ಕಾರ ಸ್ನೇಹಿತರೆ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು. ಇವತ್ತು ನಾನು ಮಾತನಾಡ್ತಿರುವ ವಿಚಾರ ಸಾಮಾಜಿಕವಾಗಿ ಹಾಗೂ ಸಮಾಜದಲ್ಲಿ ನಿಂದನೆಗೊಳಗಾದ ಒಬ್ಬ ಯುವಕನ ಕತೆ. ಇದು ಆ ಯುವಕ ತನ್ನ ಯೌವನ ವ್ಯವಸ್ಥೆಗೆ ಬಂದಾಗ ಗೆಳೆಯರ ಸವಾಸಕ್ಕೆ ಒಳಗಾಗಿ ಕುಡಿತದ ಚಟಕ್ಕೆ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಅವನು ಯಾರು ಹೇಳಿದರೂ ಎಷ್ಟು ಹೇಳಿದರೂ ಆ ಒಂದು ಕುಡಿತದ ಚಟದಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಆಗಿರುವುದಿಲ್ಲ. ಹಾಗೆ ತನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಆತ ಕುಡಿತವನ್ನು ಸರಾಯಿ ಚಟಕ್ಕೆ ಬಲಿಯಾಗಿದ್ದ. ಸಾಮಾನ್ಯವಾಗಿ ಅವನು ದಿನ ಬೆಳಗಾದ ನಂತರ ಸರಾಯಿ ಕುಡಿತದ ಮೂಲಕವೇ ತನ್ನ ದಿನವನ್ನು ಪ್ರಾರಂಭಿಸ್ತಿದ್ದ ಮತ್ತು ತನ್ನ ದುಡಿದ ಬಹುಪಾಲು ಹಣವನ್ನು ಕುಡಿತಕ್ಕೆ ವ್ಯಯ ಮಾಡ್ತಿದ್ದ. ಹೀಗೆ ಇವನ ನಿತ್ಯದ ಜೀವನ ಕುಡಿತಕ್ಕಾಗಿಯೇ ದುಡಿಮೆ, ಕುಡಿತಕ್ಕಾಗಿಯೇ ಜೀವನ, ಕುಡಿತಕ್ಕಾಗಿಯೇ ತನ್ನ ಜೀವನವನ್ನು ಮುಡುಪಾಗಿಟ್ಟುವ ರೀತಿಯಲ್ಲಿ ತನ್ನ ಬದುಕನ್ನು ಸಾಗಿಸ್ತಾ ಇರುವುದನ್ನು ನಾವು ಕಂಡಿದ್ದೇವೆ. ಇಂಥ ಸನ್ನಿವೇಶದಲ್ಲಿ ಕುಟುಂಬದ ಹಿರಿಯರು ಏನು ಮಾಡ್ತಾರೆ, ಇವ ಹೀಗೆ ಆದ್ರೆ ಕುಡಿತದ ಚಟಕ್ಕೆ ಬಲಿಯಾಗ್ತಾನೆ, ಇವನು ಏನಾದರೂ ಒಂದು ಮುಗದಾನಿ ಹಾಕಬೇಕು, ಇವನಿಗೇನಾದರೂ ಒಂದು ಬಂದೋಬಸ್ತ್ ಮಾಡಬೇಕು ಅಂತಕ್ಕಂಥ ಕಲ್ಪನೆ ವಿಚಾರವನ್ನು ಇಟ್ಕೊಂಡು ಮದುವೆ ಮಾಡ್ತಾರೆ. ಮದುವೆ ಮಾಡಿದ ನಂತರ ಆ ಹೆಂಡತಿ ಕೂಡ ಒಳ್ಳೆ ಸಹನಾಮೂರ್ತಿ, ಬಹಳ ತಾಳ್ಮೆಯ ಶಕ್ತಿಯ ರೂಪ ಅವನ ಹೆಂಡತಿಯಾಗಿದ್ದು, ಈತ ಎಷ್ಟೇ ಕುಡಿದು ಬಂದರೂ, ಎಷ್ಟೇ ಜವಾಬ್ದಾರಿಗಳಿಂದ ನುಣುಚಿಕೊಂಡರೂ ಅವನಿಗೆ ಯಾವುದೇ ರೀತಿಯಾಗಿ ಬೇಜಾರು ಮಾಡಿಕೊಳ್ಳದೆ, ಕುಟುಂಬದಿಂದ ಆ ಒಂದು ಗಂಡನನ್ನು ಬಿಟ್ಟು ತೊರೆಯದೆ ಆ ಗಂಡನಿಗೆ ಸ್ಫೂರ್ತಿದಾಯಕವಾಗಿ ಅವನಿಗೆ ತಿಳುವಳಿಕೆ ಹೇಳುವ ಮಟ್ಟಿನಲ್ಲಿ ಅವನ ಜೊತೆಯಾಗಿಯೇ ಜೀವನ ನಡೆಸ್ತಾ ಇರೋದನ್ನು ನೋಡ್ತಿದ್ದೇವೆ. ಅನೇಕ ಘಟನೆಗಳು ಇಂದು ಸಮಾಜದಲ್ಲಿ ಕಾಣ್ತಾ ಇದೆ. ಹಾಗೆ ತನ್ನ ಉಪಜೀವನವನ್ನು ನಡೆಸ್ತಾ, ಹಾಗೆ ತನ್ನ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇರುವಾಗ ಆತನಿಗೆ ಹಾಗೆ 2 ಮಕ್ಕಳಾಗ್ತವೆ. 2 ಮಕ್ಕಳ ನೋಡಿದಾಗ 2 ಮಕ್ಕಳು ಕೂಡ ಒಂದು ರೀತಿಯಲ್ಲಿ ತಮ್ಮ ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ತಾ ಇರ್ತಾರೆ. ಒಂದು ಉನ್ನತ ಒಂದು ಸ್ಥಾನದಲ್ಲಿ ಹೋಗ್ಬೇಕಂತಕ್ಕಂಥ ಮಕ್ಕಳ ಆಸೆ ಇರ್ತದೆ. ಯಾಕಂದರೆ ತಂದೆ ಕುಡಿತ ತನ್ನ ಬಹುಪಾಲನ್ನು ದುಡಿದ ಹಣವನ್ನು ಕೇವಲ ಸರಾಯಿ ಕುಡಿತಕ್ಕೆ ಹಾಳು ಮಾಡಿಕೊಳ್ತಾ ಇರ್ತಾನೆ. ಅಂಥ ಒಂದು ಘಟನೆಯನ್ನು ಕಂಡ ಆ ಮಕ್ಕಳು, ನಾವು ಏನಾದರೂ ಜೀವನದಲ್ಲಿ ಮುಂದೆ ಬರಬೇಕು, ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಹೊಂದಬೇಕಂತಕ್ಕಂಥ ಕಲ್ಪನೆ ಮೇಲೆ ವಿದ್ಯಾರ್ಥಿ ಜೀವನದಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಆದರೆ ಆತರಿಗೆ ಆರ್ಥಿಕವಾದ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿರುವುದಿಲ್ಲ. ತಂದೆ ಆದವರು ಕುಡಿತದ ಚಟಕ್ಕೆ ಸಂಪೂರ್ಣ ತನ್ನ ದುಡಿಮೆಯನ್ನು ಕುಡಿತಕ್ಕೆ ಬಳಸ್ತಾ ಇರ್ತಾನೆ. ಈ ಒಂದು ಘಟನೆಯನ್ನು ಕಂಡು ಅವರ ತಂದೆ ಒಂದು ದಿನ ಮಗನಿಗೆ ಶಾಲೆಯ ಫೀಸ್ ಇರುವುದಿಲ್ಲ, ಶಾಲೆಗೆ ನೋಂದಣಿ ಮಾಡೋಕ್ಕೆ ಹಣ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದಿನ ಬಂದು ಆ ಮಗು, ಅಪ್ಪ ನನ್ನ ಶಾಲೆಗೆ ದುಡ್ಡು ಇಲ್ಲದೆ ಇದ್ದರೆ ನನ್ನ ಬದುಕು ಮತ್ತು ನಾನು ಕಟ್ಟಿಕೊಂಡ ಕನಸು ಎಲ್ಲವೂ ನುಚ್ಚುನೂರಾಗ್ತದೆ ಅಂತ ಆ ತಂದೆಯ ಮುಂದೆ ಹೇಳ್ತಾನೆ. ಆ ತಂದೆ ಸಂಪೂರ್ಣ ಕುಡಿತಕ್ಕೆ ಒಳಗಾಗಿರ್ತಾನೆ, ಕುಡಿತ ಚಟಕ್ಕೆ ಬಲಿಯಾಗಿರ್ತಾನೆ. ಅವತ್ತು ಒಂದು ದಿನ ಆ ಮಗನ ಮಾತನ್ನು ಕೇಳಿಕೊಂಡ ಆ ಕುಡಿಯುವ ತಂದೆ ಒಂದು ಕ್ಷಣಾರ್ಧದಲ್ಲಿ ತನ್ನ ಕಣ್ಣಂಚಿನಲ್ಲಿ ನೀರು ಬರ್ತದೆ. ನನ್ನ ಒಂದು ಕುಡಿತ ಚಟಕ್ಕಾಗಿ ನನ್ನ ಇಡೀ ಕುಟುಂಬವೇ ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬಂದಿದೆ ಅಂದರೆ ಅದಕ್ಕೆ ಯಾರು ಕಾರಣ, ಅದಕ್ಕೆ ನಾನೇ ಕಾರಣ ಅಂತಕ್ಕಂಥ ಕಲ್ಪನೆಯನ್ನು, ವಿಚಾರವನ್ನು ಆ ವ್ಯಕ್ತಿ ತನ್ನ ಮನಸ್ಸಿನೊಳಗೆ ಮೂಡಿಸ್ಕೊಳ್ತಾನೆ. ತನ್ನ ಮನಸ್ಸಿನಲ್ಲಿ ಒಂದು ಪರಿವರ್ತನೆಯನ್ನು ತಂದುಕೊಳ್ತಾನೆ. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೆ ಒಂದು ಸರಾಯಿ ಕುಡಿತವನ್ನು ಮಾಡಬಾರ್ದು, ನನ್ನ ಮಕ್ಕಳ ಶಿಕ್ಷಣಕ್ಕಾಗಿ ನಾನು ದುಡಿಬೇಕು, ನನ್ನ ಮಕ್ಕಳ ಅಭಿವೃದ್ಧಿಗಾಗಿ ನಾನು ಶ್ರಮಿಸಬೇಕು ಅಂತ ಒಂದು ಚಿಂತನೆ, ಒಂದು ವಿಚಾರವನ್ನು ತನ್ನ ಮನಸ್ಸಿನೊಳಗೆ ಮೂಡಿಸ್ಕೊಳ್ತಾನೆ. ಎಷ್ಟೋ ವಿಚಾರಗಳನ್ನು ಆತನಿಗೆ ಕುಡಿಯೋದನ್ನು ಬಿಡು ಅಂತ ಹೇಳಿರ್ತಾರೆ, ಆದರೆ ಆತ ಕುಡಿಯೋದನ್ನು ಬಿಟ್ಟಿರುವುದಿಲ್ಲ. ಆದರೆ ಒಂದು ಮಗನ ಒಂದು ನೋವು, ಮಗನ ಒಂದು ಕಳಕಳಿಯ ಮಾತುಗಳನ್ನು ಕೇಳಿದ ತಕ್ಷಣ ತನ್ನ ಮನಸ್ಸಿನಲ್ಲಿ ಸಂಪೂರ್ಣವಾದ ಪರಿವರ್ತನೆಯನ್ನು ಆತ ಕಂಡುಕೊಳ್ತಾನೆ. ನಂತರ ದಿನಗಳು, ಅವನ ಭವಿಷ್ಯದ ದಿನಗಳು, ಮಕ್ಕಳ ಭವಿಷ್ಯದ ದಿನಗಳು ಉಜ್ವಲವಾಗಿದ್ದು, ಆತ ಅವತ್ತಿನಿಂದಲೇ ಕುಡಿಯೋದನ್ನು ಬಿಟ್ಟ. ಸಂಪೂರ್ಣವಾಗಿ ತನ್ನ ದುಡಿಮೆಯನ್ನು ಕುಟುಂಬದ ಅಭಿವೃದ್ಧಿಗಾಗಿ ಬಳಸ್ತಾ ಇದ್ದ. ಮಕ್ಕಳ ಶಿಕ್ಷಣಕ್ಕಾಗಿ, ಮಕ್ಕಳ ಅಭಿವೃದ್ಧಿಗಾಗಿ ಕುಟುಂಬದ ಜವಾಬ್ದಾರಿಯನ್ನು ಅತ್ಯಂತ ಪರಿಪೂರ್ಣವಾಗಿ ನಿಭಾಯಿಸಿರೋದ್ರಿಂದ ಇಂದು ಒಂದು ಹೇಳಲಾಗದಂಥ ಸಂತೋಷದ ಕ್ಷಣ ಅವನ ಬದುಕಿನಲ್ಲಿ ಬಂದೊದಗುತ್ತದೆ. ಆ ಮಕ್ಕಳಿಗಾಗಿ ತನ್ನ ಚಟವನ್ನು ಬಿಟ್ಟಿರ್ತಾನೆ. ಆ ಮಕ್ಕಳು ಇವತ್ತು ಒಬ್ಬ ದೊಡ್ಡ ಹುದ್ದೆ, ಉನ್ನತ ಸರ್ಕಾರಿ ಹುದ್ದೆಯಲ್ಲಿದ್ದಾನೆ. ಮಗಳು ಶಿಕ್ಷಕಿಯಾಗಿ ಸಾವಿರಾರು ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಅವರು ಇವತ್ತು ಆ ಮಕ್ಕಳುಗಳು ಅಭಿವೃದ್ಧಿಯಾಗಿದ್ದಾರೆ. ಅದಕ್ಕೆ ಕಾರಣ ಆತನಲ್ಲಿರುವ ಕುಡಿತದ ಚಟವನ್ನು ತೊರೆದು ಮಕ್ಕಳ ಭವಿಷ್ಯಕ್ಕಾಗಿ ನಾನು ದುಡಿಬೇಕಂತಕ್ಕಂಥ ವಿಚಾರ ಆತನಲ್ಲಿ ಬಂದಿರೋದಕ್ಕೇ ಆ ಮಕ್ಕಳು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ಈ ಒಂದು ಕತೆ ಯಾಕೆ ನಿಮಗೆ ಹೇಳಿದೆ ಅಂದರೆ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು
ಹವ್ಯಾಸಗಳಿರ್ತವೆ. ಯಾವ ಹವ್ಯಾಸಗಳು ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ ತೊಂದರೆ ಆಗ್ತವೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಹವ್ಯಾಸಕ್ಕೆ ಒಳಗಾಗಬೇಕು. ಮತ್ತು ಬದಲಾವಣೆ ಯಾರಿಂದಲೂ ಬದಲಾವಣೆ ಆಗಬಾರ್ದು. ನನ್ನೊಳಗಿನ ವಿಚಾರಗಳು ನನ್ನಿಂದಲೇ ಬದಲಾವಣೆ ಆಗೋಕ್ಕೆ ಸಾಧ್ಯ. ಮನಸ್ಸು ಮಾಡಿದರೆ ಎಲ್ಲವೂ ಪರಿವರ್ತನೆ ಆಗೋಕ್ಕೆ ಸಾಧ್ಯ. ಮನಸ್ಸು ಮಾಡಿದರೆ ಎಲ್ಲವೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಎಷ್ಟೋ ಹಾಸ್ಪಿಟ್ಲ್ ತೋರಿಸಿದ್ರು ಆತ ಕುಡಿಯೋದನ್ನು ಬಿಟ್ಟಿರೋದಿಲ್ಲ. ಆದರೆ ಒಂದು ಮನಸ್ಸಿಗೆ ನಾಟುವಂಥ ಸಂಗತಿ ಅವನ ಜೀವನದಲ್ಲಿ ನಡೀತು. ಅವತ್ತೇ ಆತ ಒಂದು ನಿರ್ಧಾರ ಮಾಡಿದ, ಒಂದು ಬಲಿಷ್ಠವಾದ ನಿರ್ಧಾರ ಮಾಡಿದ. ಇನ್ನು ಮುಂದೆ ನಾನು ಕುಡಿಯಬಾರ್ದು ಅಂತಕ್ಕಂಥ ನಿರ್ಧಾರ ಮಾಡಿದ್ದರಿಂದ ಆ ಮಕ್ಕಳ ಭವಿಷ್ಯ ಉಜ್ವಲವಾಯಿತು. ಹಾಗೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಇಂಥ ಹವ್ಯಾಸದಲ್ಲಿ ತೊಡಗಿದ್ದೀರಿ. ಅದನ್ನು ಸ್ವಲ್ಪ ನೀವು ವಿಚಾರ ಮಾಡಿಕೊಂಡು ಇವತ್ತಿಗೆ ಒಂದು ನಿರ್ಧಾರವನ್ನು ಮಾಡಿದ್ರೆ, ನಾನು ಇವತ್ತು ಈ ಹವ್ಯಾಸವನ್ನು ಬಿಟ್ಟುಬಿಡ್ತೇನೆ, ಈ ಒಂದು ಚಟವನ್ನು ನಾನು ಬಿಟ್ಟುಬಿಡ್ತೇನೆ ಅಂತ ಒಂದು ಸಂಕಲ್ಪ, ಒಂದು ನಿರ್ಧಾರ ಮಾಡಿದ್ದೇ ಆದರೆ ನಿಮ್ಮ ಬದುಕು ಕೂಡ ಉಜ್ವಲ ಆಗುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಉಜ್ವಲವಾಗುತ್ತದೆ. ನಿಮ್ಮ ಕುಟುಂಬದ ಭವಿಷ್ಯ ಕೂಡ ಉಜ್ವಲವಾಗುತ್ತದೆ ಅಂತ ನಾನು ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಿಮ್ಮಲ್ಲಿ ವಿನಿಸ್ಕೊಳ್ತೇನೆ. ಧನ್ಯವಾದಗಳು.